ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 96 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವು ಎಲ್ಲರೂ ನೋಡೇ ಇರ್ತೀರ. ಹೆಡ್ ಕಾನ್ಸ್ಟೇಬಲ್ಲು ಕುಣಿಗಲ್ ಹೆಡ್ ಕಾನ್ಸ್ಟೇಬಲ್ ಇರ್ತಾರಲ್ಲ, ಅವರು ಕಾಲ್ ಮಾಡಿರ್ತಾರೆ ಚಂದನಗೆ. ಇವಳು ಗಾಬರಿಯಿಂದ ಮಾತಾಡ್ತಾಳೆ. ಏನಮ್ಮ ಮನೆಯಲ್ಲಿ ನಿನಗೇನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಕೇಳ್ತಾರೆ. ಇಲ್ಲ ಸರ್, ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ಆ ಮನೆಯಲ್ಲಿ ಎಷ್ಟೊಂದು ಗಂಡಸರು ಇದ್ದಾರಲ್ಲ, ಅವರಿಂದ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಹರಿ ಏನಾದರೂ ಟಾರ್ಚರ್ ಕೊಡ್ತಾ ಇದ್ದಾನಾ ಅಂತ ವಿಚಾರಿಸ್ತಾರೆ. ಇಲ್ಲ ಸರ್, ಹಂಗೇನಿಲ್ಲ, ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾಳೆ. ಯಾವುದೂ ತೊಂದರೆ ಇಲ್ಲ ಅಂತ ಹೇಳ್ತಾಳೆ. ನೋಡಮ್ಮ, ನಾವು ನಿನಗೆ ಮದುವೆ ಮಾಡಿಸಿ ರಿಜಿಸ್ಟ್ರ್ ಮಾಡಿದ್ದೀವಿ, ನಮಗೆ ಕೆಟ್ಟ ಹೆಸರು ತರಬೇಡ. ನೀನೇನಾದರೂ ಡೈವರ್ಸ್ ತೊಗೊಳೋಕ್ಕೆ ಮತ್ತೆ ಇನ್ನೊಂದು ಲಾಯರ್ನ ಹುಡ್ಕೊಂಡು ಹೋದರೆ ಮತ್ತೆ ನಮಗೆ ಗೊತ್ತಾಗುತ್ತೆ, ಕಮಿಷ್ನರು ಬೈತಾರೆ, SP ಬೈತಾರೆ. ನೋಡು, ನಮ್ಮ ಜಾಬ್ ಹೋಗ್ಬೇಕಾ, ನೀನು ಏನು ಮಾಡ್ತೀಯ ನೋಡು ಅಂತ ಹೇಳ್ತಾರೆ. ಮತ್ತೆ ಹೋಗ್ತೀಯಾ ಲಾಯರ್ ಹತ್ರ ಅಂತ ಅಂದಾಗ, ಇಲ್ಲ ಸರ್ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಏನಮ್ಮ, ನನ್ನ ನಂಬರ್ನ ಸೇವ್ ಮಾಡ್ಕೊ, ನಿನಗೇನೇ ಕಷ್ಟ ಬಂದ್ರೂ ನನಗೆ ಕಾಲ್ ಮಾಡು ಅಂತ ಹೇಳ್ತಾರೆ. ಆಯಿತು ಸರ್ ಅಂತ ಹೇಳ್ತಾಳೆ. ಆಯಿತು, ಚೆನ್ನಾಗಿರಮ್ಮ, ಡೈವರ್ಸ್ ವಿಷಯ ಬಿಟ್ಬಿಡು ಅಂತ ಹೇಳ್ತಾರೆ. ಈ ಕಡೆ ತುಂಬ ಗಾಬರಿಯಲ್ಲಿ ಇರ್ತಾಳೆ. ಆದ್ರೂ ಡೌಟ್ ಬರುತ್ತೆ, ಇವರಿಗೆಲ್ಲ ಹೆಂಗೆ ಗೊತ್ತಾಯಿತು ಲಾಯರ್ ಹತ್ರ ಹೋಗಿದ್ದು ಡಿವೋರ್ಸ್ಗೆ ಅಂತ. ತುಂಬ ಪ್ಯಾನಿಕ್ಕಾಗಿ ಯೋಚನೆ ಮಾಡ್ತಾ ಇರ್ತಾಳೆ. ಹೊರಗಡೆ ಓಡಿ ಬರ್ತಾಳೆ ಗಾಬರಿಯಿಂದ. ಅಲ್ಲಿ ಕಂಟಿ ಬೈಕ್ನ ಒರೆಸ್ತಾ ಇರ್ತಾನೆ, ಕ್ಲೀನ್ ಮಾಡ್ತಾ ಇರ್ತಾನೆ ಹರಿನ. ಹರಿ ಏನೋ ಮೊಬೈಲ್ ನೋಡ್ಕೊತಾ ಇದ್ದಾಗ ಹರಿ ಅಂತ ಅಂದಾಗ ಇವನು ಶಾಕ್ ಆಗಿಬಿಡ್ತಾನೆ. ಬನ್ನಿ ಆ ಸೈಡ್ ಮಾತಾಡೋಣ ಅಂತ ಬಾವಿಕಟ್ಟೆ ಹತ್ರ ಕರ್ಕೊಂಡು ಹೋಗ್ತಾಳೆ. ಪೊಲೀಸ್ ಸ್ಟೇಷನ್ನಿಂದ ಕಾಲ್ ಬಂದಿತ್ತು, ನಮಗೆ ಮದುವೆ ಮಾಡಿಸಿದ್ರಲ್ಲ ಅವರಿಂದ ಅಂತ ಹೇಳ್ತಾಳೆ. ಹೌದಾ ಯಪ್ಪ ಅಂತ ಗಾಬರಿಯಿಂದ ಕೇಳ್ತಾನೆ. ನಾಟಕ ಮಾಡಿದ್ದು ಸಾಕು, ಮೊದಲು ಯಾಕೆ ಅವ್ರು ಕಾಲ್ ಮಾಡೋದು, ನಾವು ಹೆಂಗಾದರೂ ಇರ್ತೀವಿ, ಅವ್ರಿಗೇನು ಕಷ್ಟ, ಕಮಿಷ್ನರು ಹಂಗೆಲ್ಲ ಏನೇನೋ ಮಾತಾಡಿದರು, ಯಾಕೆ ಅಂತ ಗೊತ್ತಾಗಲಿಲ್ಲ. ಅವ್ರಿಗೆ ಯಾರು ಹೇಳಿದರು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ಅವ್ರಿಗೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ. ಮದುವೆ ಮಾಡಿಸಿದ ಮೇಲೆ ಆಯಿತು, ನಾವು ಹೆಂಗೆ ನಮ್ಮ ಇಷ್ಟದಂಗೆ ಬದುಕ್ತೀವಿ ಅಲ್ವಾ ಅಂತ ಇಬ್ಬರು ಮಾತಾಡ್ತಾ ಇರ್ತಾರೆ. ಹೌದು ಮತ್ತೆ ಅಂತ ಹರಿ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಈ ಕಡೆ ಕಂಟಿ ಇವನಿಗೇನೋ ಡೌಟ್ ಬರ್ತಾನೆ. ಏನಾಯಿತು ಹರಿ ಅಂತ ಕೇಳ್ತಾನೆ. ಏನಾಯಿತು ಅದಕ್ಕೆ ಅಂತ ಕೇಳ್ತಾನೆ. ಅದಕ್ಕೆ ಏನೂ ಇಲ್ಲ, ಹೋಗೋ ನೀನು ಮುಚ್ಕೊಂಡು ಅಂತ ಬೈತಾನೆ. ಸರಿ, ನಾನು ಇನ್ನೂ ಕೇಳೋದಿಲ್ಲ ಬಿಡಪ್ಪ, ಅದಕ್ಕೆ ನೀವು ಹೇಳಿ ಏನಾಯಿತು, ಏನಾದರೂ ಪ್ರಾಬ್ಲಮ್ಮಾ, ಏನಾದರೂ ಹೆಲ್ಪ್ ಬೇಕಿತ್ತಾ ಅಂತ ಕೇಳಿದಾಗ, ಇಲ್ಲ ಏನಾದರೂ ಇದ್ದರೆ ಹೇಳ್ತೀನಿ, ಈಗ ಸದ್ಯಕ್ಕೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಆಯಿತು ಅಂತ ಹೋಗ್ತಾನೆ. ಇವರಿಬ್ಬರು ಮಾತಾಡ್ತಾರೆ. ನನಗೆ ಯಾಕೋ ಡೌಟ್ ಬರ್ತಾ ಇದೆ ಅಂತ ಹೇಳ್ತಾಳೆ. ಏನೋ ನೀವು ನನಗೆ ಡೌಟ್ ಪಡ್ತಾ ಇದ್ದೀರಲ್ಲ ರೀ, ನನಗೇನು ಗೊತ್ತು, ನನಗೇನು ಅವ್ರು ಕಾಲ್ ಮಾಡಿಲ್ಲ. ಮೇ ಬಿ ಕಾಲ್ ಮಾಡಿದರೂ ಮಾಡ್ತಾರೆ ಅನಿಸುತ್ತೆ. ನನಗೆ ಭಯ ಆಗ್ತಾಯಿದೆ, ನೀವೇನೋ ಡೈವರ್ಸ್ ತೊಗೊಂಡು ಆರಾಮಿರ್ತೀರ, ನನಗೆ ಜೈಲೇ ಗತಿ ಅಂತ ಅನಿಸುತ್ತೆ ಅಂತ ಫೀಲಾಗಿ ಹೇಳ್ದಂಗೆ ನಾಟಕ ಮಾಡ್ತಾ ಇರ್ತಾನೆ. ಆಯ್ತು ಬಿಡಿ, ನೋಡ್ಕೊಳೋಣ ಅಂತ ಹೊರಟೋಗ್ತಾಳೆ. ಈ ಕಡೆ ಇವನಿಗೆ ಒಂದು ಸಾಂಗ್ ಮೊಬೈಲಲ್ಲಿ ಸಾಂಗ್ ಪ್ಲೇ ಮಾಡಿಕೊಂಡು ಡ್ಯಾನ್ಸ್ ಮಾಡ್ಕೊತಾನೆ. ಇವನಿಗೆ ಖುಷಿ ತಡೆಯೋಕ್ಕೆ ಆಗಲ್ಲ, ಡ್ಯಾನ್ಸ್ ಮಾಡ್ತಾನೆ ಇರ್ತಾನೆ. ಅಲ್ಲಿಗೆ ಈ ಸೀನನ್ನು ಮುಗಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ನಟರಾಜ್ ಅವರು ಮಂಚದ ಮೇಲೆ ಬಿಸಿಲು ಕಾಯಿಸ್ಕೊಂಡು ಪೇಪರ್ ಓದ್ಕೊಂಡು ಕೂತಿರ್ತಾರೆ ಗಂಧದ ಗುಡಿ ಮನೆ ಮುಂದೆ. ಅವ್ರ ಅಣ್ಣ ಚಿದಂಬರ ಬರ್ತಾನೆ, ಪೇಪರ್ ಓದ್ತಾ ಇರ್ತಾನೆ. ಇವನು ಗಮನಿಸಿರಲ್ಲ. ಅಣ್ಣ ಪಕ್ಕಕ್ಕೆ ಬಂದು ನಿಂತ್ಕೋತಾನೆ. ಈ ಪೇಪರಲ್ಲಿ ಏನೇನೋ ತುಂಬ ಇಂಟ್ರೆಸ್ಟಿಂಗ್ ಆಗಿದಾವೆ ನೋಡು ಅಂತ ಅಂದ್ಕೊತಾ ಇರ್ತಾನೆ. ಇವನಿಗೆ ರಿಲೇಟೆಡ್ ಇರುತ್ತೆ. ತಮ್ಮ ಅಣ್ಣನ ಕೊಂದ್ಬಿಟ್ಟು ಜೈಲಿಗೆ ಹೋದ ಅಂತ, ಎಷ್ಟು ಒಳ್ಳೆ ನ್ಯೂಸು ಅಂದಾಗ ಪೇಪರ್ ಕೆಳಗಡೆ ಮಾಡ್ತಾನೆ. ಹೌದಪ್ಪ ಅಂತ ಇವ್ರ ಅಣ್ಣ ಹೇಳ್ತಾನೆ. ಅಷ್ಟರೊಳಗೆ ಎಲ್ಲರೂ ಹೊರಗಡೆ ಬಂದು ನಿಂತ್ಕೋತಾರೆ. ಏನಯ್ಯ, ಯಾಕೆ ಬಂದೆ, ಮತ್ತೆ ಇಷ್ಟು ಮಾಡಿದ್ದು ಸಾಕಾಗಲ್ವಾ, ಮತ್ತೆ ಏನು ಮಾಡೋಕ್ಕೆ ಬಂದೆ ಅಂತ ಕಂಟಿ ಬೈತಾನೆ. ಹಾಗೆ ಹರಿನೂ ಬೈತಾನೆ. ಮೊದಲು ಹೋದರೆ ಸರಿ ನೀವು ಅಂತ ಹರಿ ಅಂದಾಗ, ಆಯಿತು, ನಾನೇನು ಜಗಳ ಮಾಡೋಕ್ಕೆ ಬಂದಿಲ್ಲಪ್ಪ, ನಿಮ್ಮಿಂದ ಜಗಳ ಆಡಿದ್ರೆ ಅಷ್ಟೇ. ಇನ್ನು ನಮ್ಮ ಭಾರತಿಗೆ ಮದುವೆ ಫಿಕ್ಸ್ ಆಗಿದೆ, ಅವಳು ಇಲ್ಲೇನು ಇರಲ್ಲ, ದೊಡ್ಡ ವರ ಗೊತ್ತಾ, ದುಬೈಗೆ ಹೋಗ್ತಾಳೆ ಅವಳು ಅಂತ ಹೇಳ್ದಾಗ ಮುತ್ತುರಾಜನ್ಗೆ ಸ್ವಲ್ಪ ಫೀಲ್ ಆಗುತ್ತೆ. ನಿಮ್ಮಿಂದ ಏನಾದರೂ ಮದುವೆಗೆ
ತೊಂದರೆ ಆದರೆ ಅಷ್ಟೇ ಇನ್ನು ಅಂತ ಹೇಳಕ್ಕೆ ಬಂದೆ ನೋಡು ಅಂತ ಚಿದಂಬರ ಹೇಳ್ತಾನೆ. ನಮ್ಮಿಂದ ಏನು ತೊಂದರೆ ಆಗಲ್ಲ, ನಿಮ್ಮಿಂದ ತೊಂದರೆ ಆಗೋದು ಅಂತ ಹರಿ ಜೋರಾಗಿ ಬೈತಾನೆ. ಹೌದೌದು, ನಿಮ್ಮ ಅಣ್ಣ ನೀನು ಏನೋ ಹುಡುಗಿನ ಓಡಿಸ್ಕೊಂಬಂದೆ, ಅದೇ ಥರ ನಿಮ್ಮ ಅಣ್ಣ ಮಾಡಲ್ಲ ಅಂತ ಏನು ಗ್ಯಾರಂಟಿ, ಹುಷಾರಾಗಿರಿ ಅಂದಾಗ ಅಯ್ಯೋ ನಿನ್ನ ಅಂತ ಜೋರಾಗಿ ಹೊಡೆಕೆ ಹೋಗ್ತಾನೆ. ಚಿದಂಬರ ಓಡೋಗ್ತಾ ಇರ್ತಾನೆ, ಹಿಂದೆ ಕಂಟಿ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನು ಸಿಕ್ಕರೆ ಅಷ್ಟೇ, ಇನ್ನು ನೀನು ಕೊಲೆನೇ ಮಾಡಿಬಿಡ್ತೀನಿ ಅಂತ ಅಂದ್ಬಿಡ್ತಾನೆ. ಅಷ್ಟೊಂದು ಸಿಟ್ಟು ಬಂದಿರುತ್ತೆ. ಮುತ್ತುರಾಜನ್ಗೆ ಬೇಜಾರಾಗಿ ಒಳಗಡೆ ಹೋಗ್ತಾನೆ. ಚಂದನಗೂ ಪಾಪ ಫೀಲ್ ಆಗುತ್ತೆ. ಮತ್ತು ಅಷ್ಟೊತ್ತಿಗೆ ಬೇರೆ ಸೀನ್ ತೋರಿಸ್ತಾರೆ. ಮೈ ಮತ್ತು ಚಂದನ ಇಬ್ಬರು ತಿಂಡಿ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೊರಟಿರ್ತಾರೆ. ಗಣೇಶನ ದೇವಸ್ಥಾನದಲ್ಲಿ ನಮಸ್ಕರಿಸ್ತಾ ಇರ್ತಾರೆ. ನಮಸ್ಕಾರ ಮಾಡಿ ಹೊರಗಡೆ ಒಂದು ಕಲ್ಯಾಣಿ ಇರುತ್ತೆ, ಬಂದು ಕುತ್ಕೋತಾರೆ. ಇವಳು ಪ್ರಸಾದ ಕೊಡ್ತಾಳೆ, ಬಾಳೆಹಣ್ಣು. ಹಾಗೆ ಅವಳು ತೆಂಗಿನಕಾಯಿ ಇದು ಕೊಬ್ಬರಿ ತಿಂತಾ ಇರ್ತಾಳೆ. ಅಷ್ಟೊತ್ತಿಗೆ ಇಬ್ಬರು ಮಾತಾಡ್ತಾರೆ. ಮುತ್ತು ಮಾವಂಗೆ ಭಾರತಿ ಅಂದರೆ ಇಷ್ಟ ಅಲ್ವಾ ಅಂತ ಕೇಳಿದಾಗ, ಅಯ್ಯೋ ಬಿಡಿ ಅದಕ್ಕೆ, ಇಷ್ಟ ಆದರೆ ಏನಾಗುತ್ತೆ, ಈಗ ನೋಡಿದ್ರಲ್ಲ ಈಗೇನು ಇಷ್ಟ ಇಲ್ಲ ಬಿಡಿ ಅವನಿಗೆ ಅಂತ ಹೇಳ್ತಾನೆ ಮೈ. ಅಷ್ಟೊತ್ತಿಗೆ ಇವಳು ಭಾರತಿ ಪ್ರದಕ್ಷಿಣೆ ಆಗ್ತಾ ಇರ್ತಾಳೆ. ಇಬ್ಬರನ್ನೂ ನೋಡ್ತಾಳೆ, ಇಲ್ಲಿ ಕೂತ್ಕೊಂಡಿರೋದು. ಬಂದು ಮಾತಾಡ್ಸೋಣ ಅಂತ ಬರ್ತಾಳೆ. ಇವನಿಗೆ ಮೈಗೆ ತುಂಬ ಸಿಟ್ಟು ಬಂದುಬಿಡುತ್ತೆ ಭಾರತಿನ ನೋಡಿ. ಮತ್ತೇನು ಅವಾಂತರ ಮಾಡೋಕ್ಕೆ ಬಂದಿದೆಯಾ, ಮತ್ತೆ ನಿಮ್ಮ ಮನೇಲಿ ನೋಡಬೇಕು, ನಾವು ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾ ಅಂತ ಬೈತಾನೆ. ಹೋಗು ಮೊದಲು ಅಂತ ಅಂದಾಗ, ಆಯ್ತಾಯ್ತಿರು ನಾನು ಮಾತಾಡ್ತೀನಿ ಅಂತ ಚಂದನ, ನೀನು ಹೋಗು ಮೈ, ನಾನು ಮಾತಾಡ್ಕೊಂಬರ್ತೀನಿ, ನೀನು ಪ್ರದಕ್ಷಿಣೆ ಹಾಕು ಅಂತ ಹೇಳ್ತಾಳೆ ಚಂದನ. ಇಲ್ಲಿ ಅಳ್ತಾ ಇರ್ತಾಳೆ ಭಾರತಿ. ಹೌದು ಚಂದನ, ನೀನು ಹೇಳಿದ್ದು ಕರೆಕ್ಟು, ಎರಡೂ ವಿಚಾರದಲ್ಲಿ ಕಾಲಿಡೋಕ್ಕಾಗಲ್ಲ. ಈ ಕಡೆ ಎಲ್ಲ ಮರೆತು ಮುತ್ತು ಮಾವನ ಜೊತೆಗೆ ಓಡಿ ಬರಬೇಕು, ಇಲ್ಲಾಂದರೆ ಅವ್ರು ಹೇಳಿದ ಮದುವೆ ಆಗಬೇಕು. ಯಾವುದಾದ್ರೂ ಒಂದು ಗಟ್ಟಿ ನಿರ್ಧಾರ ನನಗೆ ತೊಗೊಳಕ್ಕಾಗ್ತಾಯಿಲ್ಲ. ನೀನು ನೋಡು, ನಿನ್ನಷ್ಟು ಧೈರ್ಯ ನನಗಿಲ್ಲ ಅಂತ ಹೇಳಿ ಅಳ್ಕೊತ ಹೊರಟೋಗ್ತಾಳೆ. ಈ ಕಡೆ ಹೆಡ್ ಕಾನ್ಸ್ಟೇಬಲ್, ಕುಣಿಗಲ್ ಹೆಡ್ ಕಾನ್ಸ್ಟೇಬಲ್ಲು ಒಂದು ಅಲ್ಲಿ ಮಾರ್ಕೆಟ್ ಹತ್ರ ಕಾಯ್ತಾ ಇರ್ತಾರೆ. ಹರಿ ಬರೋಕ್ಕೆ ಹೇಳಿರ್ತಾನೆ. ಹರಿ ಏನೋ ಕಾಲು ಹಿಡ್ಕೊಂಡೇ ಬಿಡ್ತಾನೆ. ಸರ್ ನೀವು ದೇವರು ಸರ್, ನನಗೆ ದೊಡ್ಡಣ್ಣ ಸರ್, ಹಾಗೆ ಹೀಗೆ ಬಿಲ್ಡಪ್ ಕೊಡ್ತಾ ಇರ್ತಾನೆ. ಸರಿ ಬಿಲ್ಡಪ್ ಕೊಟ್ಟಿದ್ದು ಸಾಕು, ನನ್ನ ಕಾಲು ಬಿಡು ಮೊದಲು. ನಿನಗೇನು ಸುಮ್ಮನೆ ನಾನು ನಿನ್ನ ಮಾತು ಕೇಳಿ ಏನು ನಾನು ನಿನಗೆ ಬಿಡ್ತಾಯಿಲ್ಲ. ಚಂದನಾಗೆ ಕಾಲ್ ಮಾಡಿದಾಗೆ ಅವಳು ಹೇಳಿದ್ಲು, ನಿನ್ನಿಂದ ಏನೂ ತೊಂದರೆ ಆಗ್ತಾಯಿಲ್ಲ, ನಿಮ್ಮ ಮನೆಯವರಿಂದನೂ ಏನೂ ತೊಂದರೆ ಆಗ್ತಾಯಿಲ್ಲ, ಅದಕ್ಕೋಸ್ಕರ ನಿನ್ನ ಪರವಾಗಿ ಮಾತಾಡಿದ್ದೀನಿ. ಅವಳು ಅಷ್ಟೇ ನಿನ್ನ ಪರವಾಗಿ ಮಾತಾಡಿದ್ಲಲ್ಲ, ಅದಕ್ಕೋಸ್ಕರ ನಿನಗೆ ಹೆಲ್ಪ್ ಮಾಡಿದೆ. ಅವಳು ಏನಾದರೂ ಒಂದು ನಿನ್ನ ಬಗ್ಗೆ ಏನಾದರೂ ಕಂಪ್ಲೇಂಟ್ ಹೇಳಿದರೆ ನಿನ್ನ ಕತೆನೇ ಬೇರಿತ್ತು ಮಗ ಅಂತ ಹೇಳ್ತಾರೆ. ಆಯಿತು ಸರ್, ನಿಮಗೆ ಗೊತ್ತಾಯ್ತಲ್ಲ ನಾನೇನು ಮಾಡಿಲ್ಲ ಅಂತ ಆಯ್ತಾಯಿತು, ಚೆನ್ನಾಗಿರಿ, ಚೆನ್ನಾಗಿ ನೋಡ್ಕೋ ಹೆಂಡ್ತಿನ ಅಂತ ಒಂದು ಅಡ್ವೈಸ್ ಮಾಡಿ ಹೊರಟೋಗ್ತಾರೆ. ನೀನು ಇನ್ನು ಬಿಲ್ಡಪ್ ಕೊಟ್ಟಿದ್ದು ಸಾಕು, ಜ್ಯೂಸು ಎಲ್ಲ ತಂದು ನಿನ್ನ ಹೆಂಡ್ತಿ ಕೊಡು, ನನಗೇನು ಬೇಡ, ಸರಿ ನಾನು ಹೊರಡ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ಆಯಿತು ಸರ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು, ಮತ್ತೊಂದು ಸರಿ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾನೆ. ಆಯ್ತಪ್ಪ, ನಿನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೊ, ಏನಾದರೂ ಒಂಚೂರು ಫೋನ್ ಮಾಡಿ ವಿಚಾರಿಸ್ತಾ ಇರ್ತೀನಿ, ನಿನ್ನ ಬಗ್ಗೆ ಏನಾದರೂ ಹೇಳಿದರೆ ಅಷ್ಟೇ, ಇನ್ನು ನಿನಗೆ ಜೈಲಿಗೆ ಹಾಕ್ತೀನಿ ಅಂತ ಹೇಳಿ ಹೊರಟೋಗ್ತಾರೆ. ಆಯಿತು ಸರ್ ಅಂತ ಥ್ಯಾಂಕ್ಸ್ ಹೇಳಿ ಒಳಗೊಳಗೆ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಗಂಧದ ಗುಡಿ ಮನೆ ಸೀನ್ ತೋರಿಸ್ತಾರೆ. ಚಂದನ ಮತ್ತು ಮೈ ಇಬ್ಬರು ಹಾವು ಏಣಿ ಆಟ ಆಡ್ತಾ ಇರ್ತಾರೆ, ತಮಾಷೆ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು. ಆಯಿತು ಅದಕ್ಕೆ ನೀವು ಚೀಟಿಂಗ್ ಇದು ಹಾಗೆ ಹೀಗೆ ಅಂತ ಇರ್ತಾನೆ. ಇವಳು ಏನಿಲ್ಲ ಕರೆಕ್ಟ್ ಇದೆ ಆಡು ಮೈ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮುತ್ತುರಾಜ್ ಬರ್ತಾನೆ. ತುಂಬ ಸುಸ್ತಾಗಿರುತ್ತೆ. ಏನಣ್ಣ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ಇವತ್ತು ಅಂತ ಕೇಳ್ತಾಳೆ. ಯಾಕೋ ತುಂಬ ತಲೆ ನೋಯ್ತಾ ಇದೆ ಅಂತ ಹೇಳ್ತಾನೆ. ಮೈ ಕೇಳ್ತಾನೆ, ಆಯ್ತಣ್ಣ ಡಾಕ್ಟ್ರ್ ಹತ್ರ ಹೋಗಿ ಬರೋಣ ಬಾ ಅಂತ ಅಂದಾಗ, ಅಯ್ಯೋ ಇಷ್ಟಕ್ಕೆಲ್ಲ ಹೋಗ್ತಾರೇನೋ ಅಂತ ಹೇಳ್ತಾನೆ. ಅಷ್ಟರೊಳಗೆ ಇವಳು ಚಂದನ ಶುಂಠಿ ಕಾಫಿನ ಮಸಾಲೆ ಟೀನ ಮಾಡ್ಕೊಂಬರ್ತಾಳೆ. ಇದನ್ನು ಕುಡೀರಿ, ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಮ ತಲೆನೋವೆಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾಳೆ ಚಂದನ. ಥ್ಯಾಂಕ್ಸ್ ಅಮ್ಮ, ನಾನೇ ಮಾಡ್ಕೊತಾ ಇದ್ದೆ, ನಿನಗೆ ಯಾಕೆ ತೊಂದರೆ ಅಂತ
ಹೇಳ್ತಾನೆ, ಇಲ್ಲ ಕುಡೀರಿ ಅಂತ ಹೇಳ್ತಾಳೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.